ಸೊಸೈಟಿ ಮೂವ್ಮೆಂಟ್ ಇಂಡಿಯಾ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಮಧುರಾ ಕಾಲೋನಿ, ಬೋಳಮನದೊಡ್ಡಿ ರೋಡು, ರಾಯಚೂರು. ಲೋಕಾರ್ಪಣೆ ಸಮಾರಂಭ ಮಂಗಳವಾರ ದಿನಾಂಕ 14/4/2026 ಬೆಳಿಗ್ಗೆ 8 ಗಂಟೆಗೆ ಪಿರಮಿಡ್ ಅವಗಾಹನೆ ರ್ಯಾಲಿ, ಬೆಳಿಗ್ಗೆ 9:30ಕ್ಕೆ ಉದ್ಘಾಟನೆ. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ, ಗಣ್ಯರಿಂದ ಮಾಲಾರ್ಪಣೆ. ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಬಗೆಗೆ ತಪ್ಪು ಕಲ್ಪನೆ ಹೊಂದಿರುವವರು ಆತ್ಮಾವಲೋಕನೆ ಮಾಡಿಕೊಳ್ಳಬೇಕು. BM ಪುಟ್ಟಯ್ಯ. ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳ ಚಿಹ್ನೆ ಬಳಕೆ ನಿರ್ಬಂಧಿಸಲು ಕಾನೂನು ಮೊರೆ. ಮಹೇಂದ್ರ ಕುಮಾರ್ ಮಿತ್ರ. ಮೇ 8ರಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹುಟ್ಟುಹಬ್ಬ. ಮೇ 7ರಂದು ರಾಯಚೂರಿನಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ. ರಾಮು ನಾಯಕ. ಮತ್ತು ವೈಜ್ಞಾನಿಕ ಕನಿಷ್ಠ ವೇತನ ಕಾಯ್ದೆ ಜಾರಿಗೆ ಆಗ್ರಹಿಸಿ CITU ಪತ್ರ ಚಳುವಳಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪುತ್ಥಳಿಗೆ ಜನಪ್ರತಿನಿಧಿಗಳು, ಗಣ್ಯರು, ಸಂಘ ಸಂಸ್ಥೆಗಳ ಮುಖಂಡರು ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಬೀದರ್ ಬುದ್ಧ ವಿಹಾರದ ಬಂತೇಜಿ ಯಾಕತ್ನೂರ್ ಅವರು ಪೂಜೆ ನೆರವೇರಿಸಿದರು. ನಂತರ ಅಂಬೇಡ್ಕರ್ ಭಾವಚಿತ್ರದ ಮೆರವಣಿಗೆಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರು ಚಾಲನೆ ನೀಡಿದರು. ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಮೆರವಣಿಗೆ ಪ್ರಮುಖ ಬೀದಿಗಳ ಮೂಲಕ ವೇದಿಕೆ ಕಾರ್ಯಕ್ರಮ ನಡೆಯುವ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದವರೆಗೆ ನಡೆಯಿತು. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ದವು. ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಸಮ್ಮಾ ಸಂಬುದ್ಧಸ್ಸ. ಶರಣಂ ಗಚ್ಚಾಮಿ ತೃತೀಯಂಪಿ ಸಂಘಂ ಶರಣಂ ಗಚ್ಚಾಮಿ. ಸಿಕ್ಕಾಪದಂ ಸಮಾಧಿಯಾಮಿ. ಪಾಣಾತಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿದಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಘೋಷತೋ ಭೀಮರಾಜ ಸಕಲ ವಿದ್ಯಾಪತಿ ಜ್ಞಾನ ಸತ್ಸಂಗತಿ ಶಾಸ್ತ್ರಮತಿ ಗೋಪಿತೇಜ ಪಂಕಜ.
ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ವರ್ಷದಂತೆ ಈ ವರ್ಷವೂ ಸಹ ಜಿಲ್ಲಾಡಳಿತದಿಂದ 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾಗತ ಮಾಡುತ್ತಾ जय 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 వెనక్కి జరగండి బాబా సాహెబ్ అంబేద్కర్ బాబా సాహెబ్ అంబేద్కర్ జై 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 జై
ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ್ಣ ಸಜ್ಜನ್, ತಹಸೀಲ್ದಾರ್ ಸುರೇಶ್ ವರ್ಮಾ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೆರ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಪ್ರವೀಣ್ ಕುಮಾರ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಈರೇಶ್ ನಾಯಕ, ಸಿಡಾಕ್ ಜಂಟಿ ನಿರ್ದೇಶಕ ಜಿಯು ಹುಡೇದ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ನವೀನ್ ಕುಮಾರ್, ಮುಖಂಡರಾದ ರವಿ ಬೋಸ್ರಾಜ್, ಮಹಮ್ಮದ್ ಶಾಲಂ, ಕೆ ಶಾಂತಪ್ಪ, ರವೀಂದ್ರನಾಥ ಪಟ್ಟಿ, ರವೀಂದ್ರ ಜಲ್ದಾರ್, ಕೆಇ ಕುಮಾರ್, ಮಾರೆಪ್ಪ, ನರಸಪ್ಪ ದಂಡೋರ, ಎಂ ಈರಣ್ಣ, ನರಸರೆಡ್ಡಿ, ಬಂಡೇಶ್ ವಲ್ಕಂದಿನ್ನಿ, ವಿಶ್ವನಾಥ್ ಪಟ್ಟಿ, ಭೀಮಣ್ಣ ಮಂಚಾಲ, ಸೈಯದ್ ಮುಕ್ತಿಯಾರ್ ಸೇರಿದಂತೆ ವಿವಿಧ ಸಮಾಜದ ಮುಖಂಡರು, ವಿವಿಧ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ದರು. ಪ್ರಸ್ತುತ ದೇಶದಲ್ಲಿ ಜಾತಿಗಳು ಕೆಳ ಜಾತಿಗಳನ್ನು ಶೋಷಿತರನ್ನು ತುಳಿಯುತ್ತಿದ್ದು, ತುಳಿಯುವವರ ಮನಸ್ಥಿತಿಗಳು ಬದಲಾದಾಗ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ತೊಲಗುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತಿಗೆ ವಿರುದ್ಧವಾಗಿ ನಡೆಯುವವರು ಒಮ್ಮೆ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಿದೆ ಎಂದು ಕುಪ್ಪಳ್ಳಿ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕ ಹಾಗೂ ಹಿರಿಯ ವಿದ್ವಾಂಸ ಡಾಕ್ಟರ್ ಬಿಎಂ ಪುಟ್ಟಯ್ಯ ಹೇಳಿದರು. ಅವರಿಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದರು. ದೇಶದಲ್ಲಿ ಅಸಮಾನತೆ ಹೆಚ್ಚಾಗಿದ್ದು, ಈ ಅಸಮಾನತೆಯನ್ನು ತೊಲಗಿಸಲು ಸಾಮಾಜಿಕ ನ್ಯಾಯವನ್ನು ಹೇಗೆ ನಿರ್ಮಾಣ ಮಾಡಬೇಕು ಎಂದು ಸಂವಿಧಾನದಲ್ಲಿ ತಿಳಿಸಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಞಾನ 5,500 ವರ್ಷಗಳ ಇತಿಹಾಸಕ್ಕೂ ಹಿಂದೆ ಇತ್ತು ಮತ್ತು ಮುಂದಾಲೋಚನೆ ಸಾವಿರಾರು ವರ್ಷಗಳ ಮುಂದೆ ಇದೆ ಎಂದು ತಿಳಿಸಿದರು. ಒಂದು ದೇಶ ಇನ್ನೊಂದು ದೇಶವನ್ನು ಶೋಷಣೆ ಮಾಡುವುದು ತಪ್ಪು ಎಂಬುದಾದರೆ 5.5 ವರ್ಷಗಳ ಹಿಂದೆ ದೇಶದ ದಲಿತರ, ಮಹಿಳೆಯರ, ಅಸ್ಪೃಶ್ಯರ ಮೇಲೆ ಆಗುತ್ತಿದ್ದ ಅನ್ಯಾಯದ ವಿರುದ್ಧ ಹೋರಾಡುವುದು ತಪ್ಪೇ ಆಗುತ್ತದೆ. ಬಾಬಾ ಸಾಹೇಬ್ ಅವರ ಪ್ರಕಾರ ಬ್ರಿಟಿಷರ ವಿರುದ್ಧ ಹೋರಾಡುವುದು ಸ್ವತಂತ್ರ ಹೋರಾಟವಲ್ಲ. ದೇಶದ ಬಲಾಢ್ಯರು, ಶೋಷಿತರ ಮತ್ತು ಅಸ್ಪೃಶ್ಯರ ವಿರುದ್ಧ ಮಾಡುವ ಅನ್ಯಾಯಗಳ ವಿರುದ್ಧ ಹೋರಾಡಿ ಗೆಲ್ಲುವುದು ನಿಜವಾದ ಸ್ವತಂತ್ರವಾಗಿದೆ ಎಂದರು. ಸ್ವತಂತ್ರ ಹೋರಾಟ ಕೇವಲ ಒಂದು ಹೆಸರಷ್ಟೇ. ನಿಜವಾಗಿಯೂ ಬಲಾಢ್ಯರು, ಅಧಿಕಾರವಂತರು ಮಾಡುವ ಹೋರಾಟ ಸ್ವತಂತ್ರ ಹೋರಾಟವಾಗಿದೆ.
ಬದುಕುವುದಕ್ಕೂ ಘನತೆಯಿಂದ ಬದುಕುವುದಕ್ಕೂ ಬಹಳ ವ್ಯತ್ಯಾಸವಿದೆ ಎಂದು ಅಂಬೇಡ್ಕರ್ ಅವರು ತಿಳಿಸಿದ್ದಾರೆ. ಶೋಷಿತರು ಅಸ್ಪೃಶ್ಯರ ಮೇಲಾಗುವ ಅಪಮಾನ ಶೋಷಣೆಗಳು ತೊಲಗಿದರೆ ಮಾತ್ರ ಘನತೆಯ ಬದುಕನ್ನು ಎಲ್ಲರೂ ಬದುಕಬಹುದಾಗಿದ್ದು ದೇಶದ ಅಭಿವೃದ್ಧಿಯೂ ಆಗುತ್ತದೆ ಎಂದರು. ಪ್ರಸ್ತುತ ಸಮಾಜದಲ್ಲಿ ವ್ಯಕ್ತಿಗಳಿಗೆ ಬೆಲೆ ಕೊಡಲಾಗುತ್ತಿಲ್ಲ, ಬದಲಾಗಿ ವ್ಯಕ್ತಿಗಳ ಜಾತಿಗಳಿಗೆ ಬೆಲೆ ಕೊಡಲಾಗುತ್ತಿದೆ. ಈ ಬಗ್ಗೆ ಬಾಬಾ ಸಾಹೇಬರು ಆಗಿನ ಕಾಲದಲ್ಲಿಯೇ ಹೋರಾಟ ಮಾಡಿದ್ದರು. ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ತೊಲಗಬೇಕಾದರೆ ಮೊದಲು ಅಸಮಾನತೆಯಿಂದ ಕೂಡಿದ ಮನಸ್ಸುಗಳನ್ನು, ದ್ವೇಷದಿಂದ ಕೂಡಿದ ಮನಸ್ಸುಗಳನ್ನು ಮೊದಲು ನಾಶ ಮಾಡಬೇಕಿದೆ ಎಂದರು. ರಾಜ್ಯ ಸರ್ಕಾರ ಈ ವೇದಿಕೆ ಮುಖಾಂತರ ಕೆಲವು ಹಕ್ಕೊತ್ತಾಯಗಳನ್ನು ಮಂಡಿಸಲಾಗುತ್ತದೆ. ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಡಾಕ್ಟರ್ BR ಅಂಬೇಡ್ಕರ್ ಜಯಂತ್ಯೋತ್ಸವ ಎನ್ನದೆ ರಾಜಕೀಯ, ಸಂಸದೀಯ, ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಜಯಂತ್ಯೋತ್ಸವ ಎಂದು ಕರೆಯಬೇಕು. ಅಂಬೇಡ್ಕರ್ ಸಂಶೋಧನಾ ಕೇಂದ್ರಗಳು, ಅಧ್ಯಯನ ಕೇಂದ್ರಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಂದ್ರಗಳೆಂದು ಉಲ್ಲೇಖಿಸಬೇಕು ಮತ್ತು ಎಲ್ಲ ಖಾಸಗಿ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಭಾಗವಹಿಸುವಿಕೆಯೇ ನಮಗೆ ಬಹಳ ದೊಡ್ಡ ಜೀವನದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಅವಕಾಶ ಅಂತ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ನಾನು ಒಂದು 2 ಅಂಶಗಳ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದೇನೆ. ಯಾಕಂದರೆ ಇದು ಸರ್ಕಾರಿ ಕಾರ್ಯಕ್ರಮ, ಸಾರ್ವಜನಿಕ ಕಾರ್ಯಕ್ರಮ ಇದೆ. ಈ ಸರ್ಕಾರಿ ಕಾರ್ಯಕ್ರಮ, ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಹಿತಾಸಕ್ತಿಗೆ ಅನುಗುಣವಾದ, ಸಾಮಾಜಿಕ ನ್ಯಾಯಕ್ಕೆ ಅನುಗುಣವಾದ ಹಕ್ಕೊತ್ತಾಯವನ್ನು ಮಂಡಿಸಲಿಕ್ಕೆ ಸರಿಯಾದ ವೇದಿಕೆ ಅಂತಲೂ ಕೂಡ ನಾನು ಭಾವಿಸ್ತೇನೆ. ನಾನು ಮುಂದೆ ಮಂಡಿಸಲಿರುವ ಹಕ್ಕೊತ್ತಾಯ ನಿಮಗೆ ಇಷ್ಟ ಆಯಿತು, ಇದು ಸರಿ ಅಂತ ಅನಿಸಿದರೆ ನೀವು ಚಪ್ಪಾಳೆ ತಟ್ಟುವುದರ ಮೂಲಕ ಅದನ್ನು ಬೆಂಬಲಿಸಬೇಕು, ಪ್ರೋತ್ಸಾಹಿಸಬೇಕು ಮತ್ತು ಶಿಫಾರಸು ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ನಾನು ರಾಯಚೂರಿನ ಜಂಬಲಗಿರಿ ರಂಗಮಂದಿರದಿಂದ ಈ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದೀನಿ. ಆದರೆ ಇದನ್ನು ನಾನು ನೇರವಾಗಿ ರಾಜ್ಯ ಸರ್ಕಾರದ ಮುಂದೆ ನನ್ನ ಹಕ್ಕೊತ್ತಾಯವನ್ನು ಇಡ್ತಿದ್ದೀನಿ. ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು, ಸಮಾಜವಾದಿ ಹಿನ್ನೆಲೆಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಮಾನ್ಯ ಸಿದ್ದರಾಮಯ್ಯನವರ ಮುಂದೆ ಕೂಡ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದೀನಿ. ಏನು ಹಕ್ಕೊತ್ತಾಯ ಅಂತಂದ್ರೆ, ಹಲವಾರು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ತಾ ಬಂದಿದ್ದೀವಿ. ಈ ಸಲನೂ ಮಾಡಿದ್ದೀವಿ. ನೀವೆಲ್ಲರೂ ನನ್ನನ್ನು ಒಳಗೊಂಡಂತೆ ಆಹ್ವಾನ ಪತ್ರಿಕೆಯನ್ನು ಗಮನಿಸಿ, ಬೇರೆ 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 ಭಾಗಗಳು ಮಾಡ್ತಾ ಇದ್ದಾರೆ. ಫ್ಲೆಕ್ಸ್ ಬ್ಯಾನರ್ಗಳನ್ನು ಗಮನಿಸಿ, ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂತ ಮಾತ್ರ ಬರೆಯಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂತ ಮಾತ್ರ ಮುದ್ರಣ ಮಾಡಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಎಂಬುದು ಟೆಕ್ನಿಕಲ್ ನೇಮ್. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಸಾರ್ವಜನಿಕವಾಗಿ, ರಾಜಕೀಯ ದೃಷ್ಟಿಯಿಂದ, ಸಂಸದೀಯ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ, ಪ್ರಜಾತಾಂತ್ರಿಕ ದೃಷ್ಟಿಯಿಂದ ಗೌರವ ಕೊಡಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಲೇ ಬಳಸಬೇಕು. ಹಾಗಾಗಿ ನನ್ನ ಒತ್ತಾಯ ಏನು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಇದಕ್ಕೂ ಮೊದಲು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಮಾತನಾಡಿ, ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಬಹಳ ದೊಡ್ಡದಾಗಿತ್ತು. ಸಂವಿಧಾನ, ಕಾನೂನು, ಆರ್ಥಿಕ ವಿಷಯಗಳಲ್ಲಿ ತಜ್ಞರಾಗಿ ಮಾತ್ರವಲ್ಲದೆ ಪ್ರಪಂಚದ ಎಲ್ಲ ವಿಷಯಗಳಲ್ಲಿ ಪರಿಣಿತರಾಗಿದ್ದರು. ಪ್ರತಿಯೊಬ್ಬರಿಗೂ ಅವರು ತೋರಿಸಿದ ಮಾರ್ಗದಲ್ಲಿ ನಡೆಯಬೇಕು. ಆಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದರು. ನಮ್ಮ ಮುಖ್ಯ ಧರ್ಮ ಏನಿರುತ್ತೆ, ಮುಖ್ಯ ಕರ್ತವ್ಯ ಏನಿರುತ್ತೆ, ಜಿಲ್ಲೆಯಲ್ಲಿ ಇರುವ ಶಿಕ್ಷೆ, ಆರೋಗ್ಯ ಮತ್ತು ನ್ಯೂಟ್ರಿಷನ್ ಅದೆಲ್ಲ ವಿಷಯದಲ್ಲಿ ನಾವು ತುಂಬಾ ಹೆಚ್ಚಿನ ಗಮನ ತರಬೇಕು.
ಅದ ವಿಷಯದಲ್ಲಿ ಕೂಡ ನನಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಒಂದು ಪ್ರೇರಣಾ ಅಂತ ಆಗಿದ್ದಾರೆ. ಉದಾಹರಣೆಗೆ ಶಿಕ್ಷೆಯ ಬಗ್ಗೆ ಇದಕ್ಕಿಂತ 100 ವರ್ಷ ಹಿಂದೆ 1920ನಲ್ಲಿ ಅವರು ಕೊಲಂಬಿಯಾ ಯೂನಿವರ್ಸಿಟಿ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ತರ ದೊಡ್ಡ ಯೂನಿವರ್ಸಿಟಿನಲ್ಲೂ 2 ಡಾಕ್ಟರೇಟ್ ಡಿಗ್ರಿ ತಗೊಂಡಿದ್ದಾರೆ. ಇನ್ನೂವರೆಗೆ ಇವನಿಗೆ 2026 ಆದರೂ ಕೂಡ ಅದು ಅಷ್ಟು ಸೌಲಭ್ಯ ಇಲ್ಲ ಅಂತ ಮಹಾನ್ ವ್ಯಕ್ತಿತ್ವಗಳು ಅವರು. ಅವ್ರದ್ದು ಫೇಮಸ್ ವಾಕ್ ಏನಿದೆ, ಈಗ ನಿಮ್ಮ ಹತ್ರ ಸಪೋಸ್ 2 ರೂಪಾಯಿ ಇದೆ, ಇಫ್ ಯು ಹ್ಯಾವ್ 2 rupees, spend 1 rupee for food and 1 rupee for books. ಅಂದ್ರೆ ಯಾಕಂದ್ರೆ ಫುಡ್ ಇಸ್ ರಿಕ್ವೈರ್ಡ್ ಟು ಲಿವ್ ಅಂಡ್ ಬುಕ್ ವಿಲ್ ಟೀಚ್ ಯು ಹೌ ಟು ಲಿವ್. ಈ ತರ ಪ್ರೇರಣಾ ಅವರು ನಮಗೆ ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೆ, ನಾವೆಲ್ಲ ಅಧಿಕಾರಿಗಳು, ಇಲ್ಲಿ ವಿದ್ಯಾರ್ಥಿಗಳು ಎಲ್ಲ ಇದ್ದಾರೆ. ಆ ಒಂದು ಅವರಿಂದ ತೋರಿಸುವ ದಾರಿ ನಾವೆಲ್ಲರೂ ಕಲಿಸಬೇಕು. ಅವರಿಗೊಂದು ಫೇಮಸ್ ಏನ್ ಹೇಳಿದ್ದಾರೆ, ಹಿಂದಿನಲ್ಲಿ ನಾನು ಸ್ವಲ್ಪ ಹೇಳ್ತೀನಿ. ಶಿಕ್ಷಾ ವ ಸೇವನಿ ಕಾ ದೂರ್ ಹೈ, ಜೋ ಭಿ ಪಿಯೇಗಾ ದಹಾಡೇಗಾ. ಅಂದ್ರೆ ಶಿಕ್ಷೆ ಒಂದು ಸಿಂಗಳಿದ ಹಾಲು, ಯಾರು ಕುಡಿತಾರೆ ಅವರು ಗರ್ಜಿಸ್ತಾರೆ ಅಂತ ಅವರು ನಮಗೆ ಶಿಕ್ಷೆ ಬಗ್ಗೆ ಎಫರ್ಸೈಸ್ ಮಾಡಿಕೊಟ್ಟಿದ್ದಾರೆ. ಎಜುಕೇಟ್, ಆರ್ಗನೈಸ್, all are his famous contribution, his famous motivation for education system. ಅದೇ ರೀತಿಯಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಪ್ರಜಾಪ್ರಭುತ್ವಕ್ಕೆ ಸಂವಿಧಾನವೇ ತಳಹದಿಯಾಗಿದ್ದು, ಸಂವಿಧಾನವನ್ನು ಪ್ರತಿಯೊಬ್ಬರು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು, ಸಮಾನತೆಯನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದರು. ಜಗತ್ತಿನಲ್ಲಿ ಯಾವುದಾದರೂ ರಾಷ್ಟ್ರ ಅತ್ಯಂತ ಶಾಂತಿಯುತವಾಗಿ, ಸೌಹಾರ್ದಯುತವಾಗಿ, ಎಲ್ಲ ರೀತಿಯಿಂದಲೂ ಸಂತುಷ್ಟವಾಗಿದೆ ಅಂದರೆ ಅದು ಭಾರತ ದೇಶ. ಅದು ಬಿಕಾಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿದ್ದಾರೆ. ಅಂತ ಮಹಾನ್ ವ್ಯಕ್ತಿಗಳ ಜನ್ಮದಿನ ಆಚರಣೆಯ ವೇದಿಕೆ ಮೇಲೆ ಆಸನಿದ್ದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಅಂದರೆ ಬಹುಶಃ ಯಾವ ರೀತಿ ಹಿಂದೂ ಸಮಾಜಕ್ಕೆ ಭಗವದ್ಗೀತೆ, ಮುಸಲ್ಮಾನ್ ಸಮಾಜಕ್ಕೆ ಕುರಾನ್ ಮತ್ತು ಕ್ರಿಶ್ಚಿಯನ್ ಸಮಾಜಕ್ಕೆ ಬೈಬಲ್ ಇದೆ, ಭಾರತ ದೇಶಕ್ಕೆ ಒಂದೇ ಒಂದು ಗ್ರಂಥ ಅಂದರೆ ಅದು ಅಂಬೇಡ್ಕರ್ ಸಾಹೇಬರು ಬರೆದಂತಹ ಸಂವಿಧಾನ ಅಂತ ಹೇಳಿಕ್ಕೆ ಬಯಸ್ತೇವೆ. ಇವತ್ತು ಯಾರು ಚುನಾವಣೆಗೆ ನಿಂತು ಗೆದ್ರೂ ಸಂವಿಧಾನದಡಿಯಲ್ಲಿ ಚುನಾವಣೆ ಗೆದ್ದ ಮೇಲೂ ಅದು ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯ ಆಗಿರ್ಬೋದು, ಕೌನ್ಸಿಲರ್ ಆಗಿರ್ಬೋದು, ಯಾರು ತಮ್ಮ ಡ್ಯೂಟಿ ಡಿಸ್ಚಾರ್ಜ್ ಮಾಡಬೇಕಾದ್ರೆ ಅದು ಅಂಬೇಡ್ಕರ್ ಜಿ ಹಾಕಿಕೊಟ್ಟಂತ ಸಂವಿಧಾನದ ಅಡಿಯಲ್ಲೇ ಇವತ್ತು ವಕೀಲರು, ಜಡ್ಜ್ ಸಾಹೇಬರು, ಯಾರು ಏನೇ ಇರಲಿ, SP ಸಾಹೇಬರು ಯಾರು ಮಾಡಿದ್ರು ಎಲ್ಲರೂ ಆ ಪುಸ್ತಕ ಹಿಡ್ಕೊಂಡೇ ಮಾಡಬೇಕು. ಅಂತ ಮಹಾನ್ ವ್ಯಕ್ತಿಗಳು ಅಂತ ಗ್ರಂಥ ಕೊಟ್ಟದಕ್ಕೆ ಇವತ್ತು ನಮ್ಮ ಭಾರತ ದೇಶ ಇಷ್ಟೊಂದು ಸಮೃದ್ಧಿ, ಸಂತೋಷದಿಂದ ಇದೆ ಅಂತ ಹೇಳಿಕೆ ಬಯಸ್ತೇನೆ. ಮಕ್ಕಳು ವಿಶೇಷವಾಗಿ ಕೂತಿದ್ದೀರಿ. ಇವತ್ತು ಯಾರು ಏನೇ ಮಾಡಿದ್ರು ನೀವು ವಿದ್ಯಾವಂತರ ಆದ್ರೆ ಮಾತ್ರ ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಇವತ್ತು ಬಾಬಾ ಸಾಹೇಬರು ಸುಮ್ಮನೆ ಅವ್ರಿಗೆ ಆ ಕೀರ್ತಿ ಬಂದಿಲ್ಲ, 32 ಡಿಗ್ರಿಗಳು ತಗೊಂಡಂತ ಮಹಾನ್ ವ್ಯಕ್ತಿ ಬಹುಶಃ ಭಾರತ ದೇಶದಲ್ಲಿ ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು 2ನೇ ಡಿಗ್ರಿ ತಗೊಂಡು ಪಂಡಿತ್ ಅಂತ ಹಾಕೊಂಡು ಎಲ್ಲ ಭಾರತ ರತ್ನ ಎಲ್ಲ ಅವರೇ ಬಳ್ಕೊಂಡ್ರು. ಆದ್ರೆ ನಮ್ಮ ದುರದೃಷ್ಟ 32 ಡಿಗ್ರಿ ತಗೊಂಡ್ರು ಇವ್ರಿಗೆ ಯಾವುದೇ ಒಂದು ಹುದ್ದೆ ಆಗಲಿ, ಯಾವುದೇ ಒಂದು ಅವಾರ್ಡ್ಸ್ ಆಗಲಿ, ಕೀರ್ತಿ ಆಗಲಿ ಅವ್ರು ಬಯಸಲಿಲ್ಲ. ಇವತ್ತು ಏನು ನಡೀತಾ ಇದೀವಿ ನಾವು ಪ್ರತಿದಿನ ಬೆಳಗ್ಗೆ ಎದ್ದು ನಮ್ಮ ಚಲನವಲನ, ನಮ್ಮ ಡಿಸ್ಚಾರ್ಜ್ ಮಾಡುವಂತ ಡ್ಯೂಟಿ ಎಲ್ಲವೂ ಅವರ ಕೃಪೆ. ಆ ಕೃಪೆಯ ಹಿಂದೆ ನಮ್ಮ ಭಾರತ ದೇಶ ಇಷ್ಟೊಂದು ಸಂತೋಷವಾಗಿದೆ. ಆ ನಾಡಿನಲ್ಲಿ ಬೆಳೆದೋದಕ್ಕೆ ಅವರು ಹಾಕಿಕೊಂಡ ಮಾರ್ಗದಲ್ಲಿ ನಾವು ನಡೆದುದರಿಂದ ನಮಗೆಲ್ಲರಿಗೂ ಇವತ್ತು ಸಂತೋಷ ಆಗ್ತದೆ ಅಂತ ಹೇಳಕ್ ಬಯಸ್ತೇನೆ. ಮತ್ತು ಬಹುಶಃ ನಾವು ನೀವೆಲ್ಲರೂ ಮುಂದಿನ ದಿನ ಇನ್ನೂ ಹೆಚ್ಚು ಅವರು ಹಾಕಿಕೊಟ್ಟಂತ ತತ್ವದಲ್ಲಿ, ಮಾರ್ಗದರ್ಶನದಲ್ಲಿ ನಡೆದಾಗ, ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅವ್ರು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಇನ್ನಷ್ಟು ಸಂತೋಷ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಬೀದರ್ನ ಬುದ್ಧ ವಿಹಾರದ ಧಮ್ಮದೀಪ ಬಂತೇಜಿ, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ, ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜಾರಿ, ತಹಸೀಲ್ದಾರ್ ಸುರೇಶ್ ವರ್ಮಾ, ಪಾಲಿಕೆಯ ಸದಸ್ಯ ಕಾರ್ಯದರ್ಶಿ ಕೃಷ್ಣ ಶಾವಂತಗೆರ, ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ವಿಜಯ್ ಶಂಕರ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಪ್ರವೀಣ್ ಕುಮಾರ್, ರಾಜೇಂದ್ರ
ಜಲ್ದಾರ್, ಸಮಾಜದ ಮುಖಂಡರು ಸೇರಿ ಅನೇಕರಿದ್ದರು. ಪಂಚಾಯತ್ ರಾಜ್ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಮಾತ್ರ ಪಕ್ಷಾತೀತವಾಗಿ ಚಿಹ್ನೆ ರಹಿತ ಚುನಾವಣೆ ನಡೆಸಲಾಗುತ್ತದೆ. ಆದರೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ರಾಜಕೀಯ ಚಿಹ್ನೆ ಬಳಸುವುದನ್ನು ತಡೆದು ಆದೇಶ ಹೊರಡಿಸದೇ ಇದ್ದಲ್ಲಿ ಕಲಬುರಗಿ ಹೈಕೋರ್ಟ್ ಮೊರೆ ಹೋಗುವುದಾಗಿ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ರಾಜ್ಯ ಕಾರ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಚುನಾವಣಾ ಆಯೋಗ ಪಂಚಾಯಿತಿ ಚುನಾವಣೆಯಲ್ಲಿ ಸಂವಿಧಾನ ಅನುಚ್ಛೇದ 40ರ ಪ್ರಕಾರ ಗ್ರಾಮ, ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳು ಸ್ಥಳೀಯ ಸರ್ಕಾರಗಳೆಂದು ಪರಿಗಣಿಸಲಾಗಿದೆ. ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ರಾಜಕೀಯ ಪಕ್ಷಗಳ ಚಿಹ್ನೆ ಬಳಸುವುದರಿಂದ ರಾಜಕೀಯ ಬಲಾಬಲದ ವೇದಿಕೆಯಾಗಿ ಪಂಚಾಯಿತಿ ವಿಕೇಂದ್ರೀಕರಣ ಅರ್ಥವೇ ಕಳೆದುಕೊಳ್ಳುವಂತಾಗುತ್ತದೆ. ಸಂವಿಧಾನ ಪರಿಚ್ಛೇದ 133 ಮತ್ತು 169(3)ರ ಪ್ರಕಾರ ಗ್ರಾಮ ಪಂಚಾಯಿತಿಯಂತೆಯೇ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳು ಜರುಗಬೇಕು. ರಾಜಕೀಯ ಪಕ್ಷಗಳನ್ನು ಗಟ್ಟಿ ಮಾಡಿಕೊಳ್ಳಲು ಕಾಯ್ದೆಯನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ. ಈ ಕುರಿತು ಚುನಾವಣಾ ಆಯೋಗಕ್ಕೆ ದೂರು ನೀಡಲಾಗುತ್ತದೆ. 1 ವಾರದಲ್ಲಿ ಯಾವುದೇ ಕ್ರಮಕ್ಕೆ ಮುಂದಾಗದೇ ಇದ್ದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸುವುದಾಗಿ ಹೇಳಿದರು. ಪಂಚಾಯತ್ ರಾಜ್ ಕಾಯ್ದೆಯಡಿ ರಾಜಕೀಯ ಪಕ್ಷಗಳ ಚಿಹ್ನೆ ಬಳಸಲು ಅವಕಾಶವಿದೆಯಾದರೂ ವಿಕೇಂದ್ರೀಕರಣ ವ್ಯವಸ್ಥೆಗೆ ಧಕ್ಕೆಯಾಗಬಾರದು ಎಂದರು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ ಕಟ್ ಆಗಿ ಮ್ಯಾಂಡೇಟ್ ಆರ್ಟಿಕಲ್ 42 ಕೊಟ್ಟಿದೆ. ಸೊ ಅದರಡಿಯಲ್ಲಿ ನಮ್ಮ ಆಯಾ ಸ್ಟೇಟ್ಗಳು ಪಂಚಾಯತ್ ರಾಜ್ ಆ್ಯಕ್ಟ್ಗಳನ್ನ ಮಾಡಿದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1993ರಲ್ಲಿ ಪಂಚಾಯತ್ ರಾಜ್ ಆ್ಯಕ್ಟನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿತ್ತು. ಸೊ ಇಲ್ಲಿ ಜಾರಿಗೆ ತರುವಾಗ ಏನಂತ ಅಂತಂದರೆ ಅದನ್ನ 3 ಹಂತದ ವ್ಯವಸ್ಥೆ ಅಂತ ಹೇಳ್ತಾರೆ, 3 ಟೈರ್ ಸಿಸ್ಟಮ್ ಅಂತ ಹೇಳ್ತಾರೆ. 3 ಟೈರ್ ಸಿಸ್ಟಮ್ ಅಡಿಯಲ್ಲಿ ಗ್ರಾಮ ಪಂಚಾಯತ್ ಇಸ್ ದ ಫೌಂಡೇಶನಲ್ ಪಂಚಾಯತ್ ಫಾರ್ ಪಂಚಾಯತ್ ರಾಜ್ ಆ್ಯಕ್ಟ್. ಸೊ ಇಲ್ಲಿ ಸೆಕ್ಷನ್ 7ನಲ್ಲಿ ನೋಡಿದ್ರೆ ಗ್ರಾಮ ಪಂಚಾಯತ್ನಲ್ಲಿ ಕಂಡಕ್ಟ್ ಆಫ್ ಎಲೆಕ್ಷನ್ಸ್, ಮೋಡ್ ಆಫ್ ಎಲೆಕ್ಷನ್ಸ್ ಯಾವ ರೀತಿ ಆಗ್ತವೆ ಅಂತ ಹೇಳಿದ್ರೆ ನಾನ್ ಪಾರ್ಟಿ ಬೇಸಸ್ ಮತ್ತು ಮುಂಚೆ ಬ್ಯಾಲೆಟ್ ಪೇಪರ್ ಇತ್ತು. ಈಗ 2004-06 ಮೇಲೆ EVM ಇಂಟ್ರೊಡ್ಯೂಸ್ ಆದಮೇಲೆ EVM ಮಷಿನ್ಸ್ನು ಯೂಸ್ ಮಾಡ್ತಾರೆ. ಸೊ ಬೇರೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಸ್ ಮಾಡುವಾಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನು ಮಾಡ್ತದೆ ಅಂತಂದರೆ ಪಾರ್ಟಿ ಬೇಸಸ್ ಮೇಲೆ ಮಾಡ್ತದೆ. ಸೊ ಆದರೆ ಇದರಲ್ಲಿ ಆ್ಯಕ್ಟ್ ನೋಡಿದಾಗ ನಾವು ಅಂತಂದರೆ ಕಂಪಲ್ಸರಿ ಅಡಿಯಲ್ಲಿ ಪಾರ್ಟಿ ಬೇಸಸ್ನಲ್ಲಿ ಮಾಡ್ಬೇಕಂತ ಏನಿಲ್ಲ. ಆದರೆ ಇಲ್ಲಿ ಒಂದು ಪ್ರೊವಿಷನ್ ಬರ್ತಿದ್ದಾರೆ 7+2ನಲ್ಲಿ ನಾನ್ ಪಾರ್ಟಿ ಬೇಸಿಸ್ ಅಂತ ಗ್ರಾಮ ಪಂಚಾಯತ್ ಬರೆದಿದ್ದಾರೆ. ಬೇರೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಆ ರೀತಿ ಬರೆದಿಲ್ಲ. ಆದರೂ ಇವರು ಕ್ಲಿಯರ್ ಕಟ್ ಆಗಿ ಲೆಜಿಸ್ಲೇಷನ್ ಬಿಲ್ ತಗೊಂಡ್ಲಾರ್ದಾಗ ಇಷ್ಟಕ್ಕೆ ಪಾರ್ಟಿ ಬೇಸಿಸ್ ಮೇಲೆ ಮಾಡ್ಬೇಕಾ ಬೇಡ ಅಂತೇಳಿ ಕ್ಲಿಯರ್ ಕಟ್ ಆಗಿ ಇರ್ಲಾರ್ದಾಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರಾಜ್ಯ ಸರ್ಕಾರ ಹೇಳಿದಂಗ ಕೆಲಸ ಮಾಡ್ತಾ ಇದೆ. ಸೊ ಇದು ರಾಜ್ಯ ಸರ್ಕಾರ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಪಕ್ಷ ಆಧಾರದ ಮೇಲೆ ಚುನಾವಣೆ ಎದಕ್ಕೆ ಮಾಡ್ತದೆ ಅಂತಂದ್ರೆ ಹಳ್ಳಿಯಲ್ಲಿ ತಮ್ಮ ಪಕ್ಷದ ಬುನಾದಿಯನ್ನು ಗಟ್ಟಿಪಡಿಸಿಕೊಳ್ಳೋಸ್ಕರ ಮಾಡ್ತಾರೆ. ಬೇರೆ ಅದು ಲೋಕಲ್ ಸೆಲ್ಫ್ ಯೂನಿಟ್ ಗೌರ್ಮೆಂಟ್ ಮಾಡ್ಬೇಕಂತಿಲ್ಲ. ಲೋಕಲ್ ಅಂತಂದ್ರೆ ಸ್ಥಳೀಯರು ಅಲ್ಲಿ ಇದ್ದಂಥ ಸಮಸ್ಯೆಗಳನ್ನು ಬಗೆಹರಿಸೋಕೆ ಏನು ನಿರ್ಧಾರ ತಗೊಂತಾರಲ್ಲ ಗ್ರಾಮಸ್ಥರೆಲ್ಲ ಸೇರಿ ಅದೇ ಫೈನಲ್ ಆಗ್ತದೆ. ಏನು ಜನರಲ್ ಬಾಡಿ ಏನೈತೆ ಗ್ರಾಮ ಸಭೆ, ಹಳ್ಳಿಯ ವಿಧಾನಸಭೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ತಾಲೂಕು ಜಿಲ್ಲಾ ಪಂಚಾಯತ್ನಲ್ಲಿ ಆಗಬೇಕು. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸ್ಥಳೀಯರಿಗೆ ಈ ಸಮಸ್ಯೆನ ಬಗೆಹರಿಸಬೇಕಂತ ಇರ್ತದ. ಆದ್ರೆ ಪಾರ್ಟಿಯವ್ರು ಏನ್ ಮಾಡ್ತಾರೆ, ಬೇಡ ಮಾಡಬೇಡ ಅಂತ ಹೇಳ್ತಾರ. ಸೊ ಅಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ಇದು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಆಗಕ್ಕೆ ಬರೋದಿಲ್ಲ. ಸೊ ಈ ಸುದ್ದಿಗೋಷ್ಠಿಯ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಏನ್ ಮಾಡ್ತೀವಿ ಅಂತಂದ್ರೆ ಈ ಸೆಕ್ಷನ್ 130 ಮತ್ತೆ 169 ತಿದ್ದುಪಡಿ ತಂದು ನಾನ್ ಪೊಲಿಟಿಕಲ್ ಪಾರ್ಟಿ ಬೇಸಿಸ್ ಮೇಲೆ ಎಲೆಕ್ಷನ್ಸ್ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಯಾವ ರೀತಿ ಗ್ರಾಮ ಪಂಚಾಯತ್ ಮಾಡ್ತಿರಲ್ಲ ಅದೇ ರೀತಿ ಮಾಡಬೇಕು. ಅದೇ ರೀತಿಯಾಗಿ ನಾವು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೂ ರೆಪ್ರೆಸೆಂಟೇಷನ್ ಫೈಲ್ ಮಾಡ್ತೀವಿ. ನೆಕ್ಸ್ಟ್ 70th ಕೇಸ್ ಇದೆ, ಈ 56% ಅವತ್ತು ಹೋದಾಗ ನಾವು ಒಂದು ರೆಪ್ರೆಸೆಂಟೇಷನ್ ಫೈಲ್ ಮಾಡ್ತೀವಿ CPC ಸೆಕ್ಷನ್ 80 ಅಡಿಯಲ್ಲಿ 60 days ಬಿಫೋರ್ ಅವಾಗ ನೀವು ಈ ಥರ ಮಾಡ್ತಾ ಇರೋದು ಕರೆಕ್ಟ್ ಅಲ್ಲ ಅಂತ ಹೇಳ್ತೀವಿ. ಇನ್ ಕೇಸ್ 60 days ಒಳಗಡೆ ಅವರು ಸರಿಪಡಿಸಲಿಲ್ಲ ಅಂತಂದ್ರೆ ಅಥವಾ ನಾವು ಕೊಟ್ಟಿದ್ದೇನು ಟೈಮ್. ಈ ಸಂದರ್ಭದಲ್ಲಿ ಹುಸೇನ್ ಬಾಷಾ ಪಲಕನಮರಡಿ, ನರಸಿಂಹ ಗದಾರ, ಸುಧಾಕರ್ ನೆಲಹಾಳ, ರಾಜೇಶ್ ಗಾರಲದಿನ್ನಿ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನ ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನ ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ.
ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಇಂಡಿಯಾ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಮಧುರಾ ಕಾಲೋನಿ, ಬೋಳಮನದೊಡ್ಡಿ ರೋಡು, ರಾಯಚೂರು. ಲೋಕಾರ್ಪಣೆ ಸಮಾರಂಭ ಮಂಗಳವಾರ ದಿನಾಂಕ 14/4/2026 ಬೆಳಿಗ್ಗೆ 8 ಗಂಟೆಗೆ ಪಿರಮಿಡ್ ಅವಗಾಹನೆ ರ್ಯಾಲಿ, ಬೆಳಿಗ್ಗೆ 9:30ಕ್ಕೆ ಉದ್ಘಾಟನೆ ಮತ್ತು ಜ್ಯೋತಿ ಪ್ರಜ್ವಲನೆ, ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 12ರವರೆಗೆ ಪ್ರಾಣ ಪ್ರತಿಷ್ಠಾಪನೆ, ಸಂಗೀತ ಧ್ಯಾನದೊಂದಿಗೆ ಮಧ್ಯಾಹ್ನ 12ರಿಂದ 1:30ರವರೆಗೆ ಸಜ್ಜನ ಸಾಂಗತ್ಯ. ಎಲ್ಲರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಬಿ ಗೋವಿಂದ್ ಅಧ್ಯಕ್ಷರು, ಎ ಕೋಟೇಶ್ವರ ರಾವ್ ನ್ಯೂ ಐಜೆ ಮಾಸ್ಟರ್ ಹಿರಿಯ ಸಲಹೆಗಾರರು, ಗಾಣಧಾಳ ಲಕ್ಷ್ಮೀಪತಿ ಸಲಹೆಗಾರರು, ಕೆ ಭೀಮಾಶಂಕರ್ ಸಲಹೆಗಾರರು, ಜಿಆರ್ ಬಸಣ್ಣ ಕಾರ್ಯದರ್ಶಿ ಹಾಗೂ ಮಾರಂ ಹೇಮನಾರಾಯಣ ಪಿರಮಿಡ್ ಮಾಸ್ಟರ್. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B, ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,799 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕಿ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ,
ಇಷ್ಟಪಟ್ಟವರು ನಿಮ್ಮಂತಾಗಲು ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿ ಬಳಗದಿಂದ ಮೇ 7ರಂದು ರಾಯಚೂರಿನಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಅಭಿಮಾನಿ ಬಳಗದ ಮುಖಂಡ ರಾಮು ನಾಯಕ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮೇ 8ರಂದು ಡಾಕ್ಟರ್ ಶಿವರಾಜ್ ಪಾಟೀಲ್ ಹುಟ್ಟುಹಬ್ಬವಿದ್ದು ಮೇ 7ರಂದು ಬೆಳಿಗ್ಗೆ 6 ಗಂಟೆಗೆ ನಗರದಿಂದ ಮಂತ್ರಾಲಯಕ್ಕೆ ಸರಿಸುಮಾರು 150 ಜನ ಪಾದಯಾತ್ರೆ ನಡೆಸಲು ನಿರ್ಧರಿಸಲಾಗಿದೆ. ಇನ್ನಷ್ಟು ಅಭಿಮಾನಿಗಳು, ಹಿತೈಷಿಗಳು ಪಾದಯಾತ್ರೆಗೆ ಬರಲು ಆಸಕ್ತಿ ಹೊಂದಿದ್ದರೆ ಬರಬಹುದು. ಪಾದಯಾತ್ರೆ ಉದ್ದಕ್ಕೂ ಕುಡಿಯುವ ನೀರು ಸೇರಿದಂತೆ ಆರೋಗ್ಯ ಸೇವೆಗಳ ವ್ಯವಸ್ಥೆ ಮಾಡಲಾಗಿದೆ. 8ರಂದು ಶ್ರೀ ಗುರು ರಾಯರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಆರೋಗ್ಯ ಸಂಪತ್ತು ಹೆಚ್ಚಿನ ಅಧಿಕಾರ ನೀಡಲಿ ಎಂದು ಪ್ರಾರ್ಥಿಸಲಾಗುತ್ತದೆ ಎಂದರು. ದಿನಾಂಕ 8/5/2026ರಂದು 56 ಡಾಕ್ಟರ್ ಶಿವರಾಜ್ ಪಾಟೀಲ್ ನಗರ ಶಾಸಕರು ರಾಯಚೂರು ಇವರ 56ನೇ ಹುಟ್ಟುಹಬ್ಬದ ಅಂಗವಾಗಿ ನಗರ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ತ ಅಭಿಮಾನಿಗಳ ಬಳಗದಿಂದ ದಿನಾಂಕ 7/5/2026ರಂದು ರಾಯಚೂರಿನಿಂದ ಮಂತ್ರಾಲಯದವರೆಗೆ ಪಾದಯಾತ್ರೆ ಮುಖಾಂತರ ನಾವು ಮಂತ್ರಾಲಯಕ್ಕೆ ತಲುಪಿ ಅಲ್ಲಿ ಸಾಬರ ಹೆಸರಿನಲ್ಲಿ ಒಂದು ವಿಶೇಷವಾದ ಪೂಜೆಗಳನ್ನು ಮಾಡಿ ಅವತ್ತಿನ ದಿವಸ 8ನೇ ತಾರೀಕು ವಿಶೇಷ ಪೂಜೆ ಸಲ್ಲಿಸಿ ನಾವು ಅವತ್ತಿನ ದಿವಸ ತಿರುಗಬೇಕಂತೇಳಿ ನಾವು ಡಿಸೈಡ್ ಮಾಡಿದ್ದೀವಿ. ಹೀಗಾಗಿ ನಾವು 7ನೇ ತಾರೀಕು ನಾವು ಬೆಳಗ್ಗೆ ಮುಂಜಾನೆ 5 ಅಥವಾ 6 ಗಂಟೆಗೆ ಇಲ್ಲಿಂದ ನಾವು ಸಾಯಂಕಾಲವರೆಗೆ ಅಲ್ಲಿ ನಾವು ಪಾದಯಾತ್ರೆ ಮುಖಾಂತರ ನಾವು ತಲುಪಿ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ವಿಶೇಷ ಪೂಜೆ ಇದೆ ಅನ್ನೋದು ನಮಗೆ ಮಾಹಿತಿ ಬಂತು. ಹೀಗಾಗಿ ಅವ್ರು 4 ಗಂಟೆಗೆ ಪೂಜೆ ಮಾಡಿದ ನಂತರ ನಾವು ನಮ್ಮ ನಗರಕ್ಕೆ ವಾಪಸ್ ಬರ್ತೀವಿ. ಅದು ಈಗ ನಾವು ಪ್ರಕಟಣೆಯಲ್ಲಿ ದಿವಸ ಇಷ್ಟು ಸಹ ನಾವು ಅಂದಾಜು 100-150 ಜನ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ ಸರ್. ಹೆಚ್ಚಿನ ರೀತಿಯಲ್ಲಿ ಬಂದರೂ ನಾವು ಯಾವುದೇ ಒಂದು ಟ್ರಾಫಿಕ್ಗೆ ಅಡೆತಡೆಗಳಿದೆ ಒಂದು ಸಾಧನ ಸುರಕ್ಷತೆಯಲ್ಲಿ ನಾವು ಹೋಗ್ಬೇಕಂದ್ರೆ 350 ಜನ ಹೋಗ್ಬೇಕಂದ್ರೆ ಅವರು ನಮ್ಮ ನಗರದಲ್ಲಿ ನೀಡಿರ್ತಕ್ಕಂಥ ಸೇವೆಯನ್ನು ನಾವು ಮೆಚ್ಚಿ ಬರ್ತೀವಿ. ಈಗಿನ ಮುಂದಿನ ದಿನಗಳಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಹೋಗಿ ಹೆಚ್ಚಿನ ರೀತಿಯಲ್ಲಿ ಜನಸೇವೆ ಮಾಡಲಿ ಅನ್ನೋ ಉದ್ದೇಶದ ಅವ್ರಿಗೆ ಹೊಸ ದೇವರಲ್ಲಿ ಪ್ರಾರ್ಥನೆ ನಮಿಸ್ತೇ ಅವ್ರಿಗೊಂದು ಆರೋಗ್ಯ ಆಯುಷ್ಯ ನೀಡಿ ಅಂತೇಳಿ ನಾವು ಅವ್ರ ಉದ್ದೇಶ ನಿರಂತರವಾಗಿ ಸಿಗುತ್ತೋ ಅನ್ನೋದು ವಿಚಾರ ಅಂತ ಇದೆ ಸರ್. ಅದೇ ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಪಾಲಿಕೆ ಮಾಜಿ ಸದಸ್ಯ ಇ ಶಶಿರಾಜ್, ಯು ನರಸರೆಡ್ಡಿ, ರಾಮು ನಾಯಕ, ನರಸಣ್ಣ ಬಾಯ್ದೊಡ್ಡಿ, ಆಂಜನೇಯ, ನರೇಂದ್ರ ನಾಯಕ, ಪ್ರಸಾದ್ ಜೈನ್, ರಾಜು ನಾಯಕ, ನವೀನ್ ಗೌಡ, ಶಿವಪ್ಪ ಬಾಯ್ದೊಡ್ಡಿ ಸೇರಿ ಅನೇಕರಿದ್ದರು. ಸಂಘಟಿತ ಹಾಗೂ ಅಸಂಘಟಿತ ವಲಯದ ಕಾರ್ಮಿಕರಿಗೆ ವೈಜ್ಞಾನಿಕ ಕನಿಷ್ಠ ವೇತನ ಜಾರಿಗೊಳಿಸಿ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಬೇಕು ಎಂದು ಒತ್ತಾಯಿಸಿ ಸಿಐಟಿಯು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ನಗರದ ಹರಿಜನವಾಡ ಬಡಾವಣೆಯಲ್ಲಿ ಸಹಿ ಸಂಗ್ರಹ ಚಳವಳಿ ನಡೆಸಲಾಯಿತು. ಚಳವಳಿಗೆ ಸಿಐಟಿಯು ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಸಹಿ ಹಾಕುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ ಮಾತನಾಡಿ, ರಾಜ್ಯದಲ್ಲಿ 2025ರ ಏಪ್ರಿಲ್ನಲ್ಲಿ ಕನಿಷ್ಠ ವೇತನದ ಕರಡು ಅಧಿಸೂಚನೆ ಹೊರಡಿಸಿದ್ದರು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಅನ್ವಯ ಕಾರ್ಮಿಕರಿಗೆ ನೀಡಬೇಕಾದ ವೈಜ್ಞಾನಿಕ ಕನಿಷ್ಠ ವೇತನದ ಅಂತಿಮ ಪ್ರಕಟಣೆಯನ್ನು ರಾಜ್ಯ ಸರ್ಕಾರ ಇನ್ನೂ ಹೊರಡಿಸಿಲ್ಲ ಎಂದು ಆರೋಪಿಸಿದರು. ಈ
ಕುರಿತು ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ 4 ಕಾರ್ಮಿಕ ಸಂಹಿತೆಗಳಲ್ಲಿ ಕಾರ್ಮಿಕರ ಮೂಲಭೂತ ಹಕ್ಕುಗಳನ್ನು ಕಡಿತಗೊಳಿಸುವ ಅಂಶಗಳಿದ್ದು, ರಾಜ್ಯ ಸರ್ಕಾರವು ಕಾರ್ಮಿಕರ ಪರವಾಗಿ ತಿದ್ದುಪಡಿಗಳನ್ನು ಮಾಡಿ ನಂತರವೇ ನಿಯಮಾವಳಿಗಳನ್ನು ರೂಪಿಸಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ಹಾಗೂ ಖಾಸಗಿ ವಲಯಗಳಲ್ಲಿ ಕನಿಷ್ಠ ವೇತನಕ್ಕಿಂತ ಕಡಿಮೆ ಸಂಬಳ ಪಡೆಯುತ್ತಿರುವ ಕಾರ್ಮಿಕರು ಮತ್ತು ವಿವಿಧ ಯೋಜನೆಗಳಲ್ಲಿ ಕೆಲಸ ಮಾಡುವ ಕಾಯಮೇತರ ನೌಕರರಿಗೆ ಕೂಡ ಕನಿಷ್ಠ ವೇತನವನ್ನು ಜಾರಿಗೆ ತರಬೇಕೆಂದು ಆಗ್ರಹಿಸಿದರು. ಈ ಸಹಿ ಸಂಗ್ರಹ ಚಳುವಳಿ ಇಂದಿನಿಂದ ಮೇ 30ರವರೆಗೆ ನಡೆಯಲಿದ್ದು, ಕಾರ್ಮಿಕರು ಹಾಗೂ ಬಡಾವಣೆಯ ನಿವಾಸಿಗಳು ಸಹಿ ಮಾಡುವ ಮೂಲಕ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ರಾಜ್ಯಾದ್ಯಂತ ನಡೆಯುತ್ತಿರುವ ಸಹಿ ಸಂಗ್ರಹ ಅಭಿಯಾನಕ್ಕೆ ಜಯವಾಗಲಿ. ಏನೇ ಮಾಡಲಿ ರಾಜ್ಯಾದ್ಯಂತ ನಡೆಯುತ್ತಿರುವ ಸಹಿ ಸಂಗ್ರಹ ಅಭಿಯಾನಕ್ಕೆ ಜಯವಾಗಲಿ. ಏನೇ ಮಾಡಲಿ ಕಾರ್ಮಿಕರಿಗೆ ಇಲ್ಲ ಅಂತ ಕೊರಗಿತ್ತು. ಎಲ್ಲಾನು ಒಂದು ಪಕ್ಷ ಮಾಡಕ್ಕೆ ಅಸಾಧ್ಯ. ಸೊ ಅದರಿಂದ ಸಣ್ಣ ಪುಟ್ಟವು ಎಲ್ಲವೂ ಒಳಗಡೆಯಿಂದ ಬೇಸಿಂದ ಏನು ಜನರಿಗೆ ಅವಶ್ಯಕತೆ ಇದೆ ಅವಶ್ಯಕತೆನ ಗುರುತಿಸಿ ಇವತ್ತು ನಮ್ಮ ಹರಿಜನವಾಡದಿಂದ ಮಾಡ್ತಾ ಇರೋದು ತುಂಬಾ ಖುಷಿಯಾಗಿದೆ. ಇನ್ನು ಮುಂದೆ ಸಕ್ಸಸ್ಫುಲ್ ಆಗಿ ಜನರಿಗೆಲ್ಲ ಏನು ಸಿಗಬೇಕು ಕಾರ್ಮಿಕರಿಗೆ ಸಿಗಲಿ ಅಂತ ನಮಗೆಲ್ಲ ಶುಭ ಹಾರೈಸ್ತೀನಿ. ಈ ಸಂದರ್ಭದಲ್ಲಿ ಸಿಐಟಿಯು ಮುಖಂಡರುಗಳಾದ ಮಲ್ಲೇಶಪ್ಪ, ಕೆಜಿ ವೀರೇಶ್, ನಿರ್ಮಲಾ, ಮಹಾದೇವಿ, ಅಂಜಿನಮ್ಮ, ತಿಮಲಮ್ಮ ಸೇರಿದಂತೆ ನವರತ್ನ ಯುವಕ ಸಂಘದ ಅನಿಲ್ ಕುಮಾರ್, ಜನಾರ್ದನ್ ಅರಳಿಬೆಂಚಿ, ಶರಣಪ್ಪ, ಪ್ರತಿಭಾ ಈರಣ್ಣ ಭಂಡಾರಿ, ಆರ್ ಆಂಜನೇಯ, ಆರ್ ಹನುಮಂತು, ಮಹಾದೇವ ಕೊಲಿಮಿ, ಜಿಎಸ್ ನರಸಪ್ಪ, ಚಂದ್ರಶೇಖರ್, ವೆಂಕಟೇಶ್, ಟಿ ಬೂದೆಪ್ಪ, ನರಸಿಂಹಲು ಮಾಡಗಿರಿ, ರಾಮುಲು ದೇವಿನಗರ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ, ಗಣ್ಯರಿಂದ ಮಾಲಾರ್ಪಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರ ಬಗೆಗೆ ತಪ್ಪು ಕಲ್ಪನೆ ಹೊಂದಿರುವವರು ಆತ್ಮಾವಲೋಕನೆ ಮಾಡಿಕೊಳ್ಳಬೇಕು. ಬಿಎಂ ಪುಟ್ಟಯ್ಯ. ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳ ಚಿಹ್ನೆ ಬಳಕೆ ನಿರ್ಬಂಧಿಸಲು ಕಾನೂನು ಮೊರೆ. ಮಹೇಂದ್ರ ಕುಮಾರ್ ಮಿತ್ರ. ಮೇ 8ರಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹುಟ್ಟುಹಬ್ಬ. ಮೇ 7ರಂದು ರಾಯಚೂರಿನಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ. ರಾಮು ನಾಯಕ. ಮತ್ತು ವೈಜ್ಞಾನಿಕ ಕನಿಷ್ಠ ವೇತನ ಕಾಯ್ದೆ ಜಾರಿಗೆ ಆಗ್ರಹಿಸಿ ಸಿಐಟಿಯು ಪತ್ರ ಚಳುವಳಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.